ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ನಾವು ಇವತ್ತು ಆಲೂ ಬೋಂಡಾ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು 1 kg ಆಲೂಗಡ್ಡೆ ಇದನ್ನು ಒಂದು 2-3 ವಿಜಿಲ್ ಮಾಡಿಸ್ಕಿಟ್ಕೊಂಡಿದ್ದೇನೆ. ತುಂಬ ಸಾಫ್ಟಾಗಿ ನೋಡ್ಬೋದು ನೀವು, ಈ ಥರ ತುಂಬ ಸಾಫ್ಟಾಗಿ ನಮ್ಮದು ಬೇಯಿಸಿಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ನೋಡ್ಬೋದು ನೀವು ಒಂದು 5ರಿಂದ 6 ಸಣ್ಣ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ, ಮೀಡಿಯಮ್ ಸೈಜಿಂದ ಈರುಳ್ಳಿ. ಮತ್ತು ಇಲ್ಲಿ ನೋಡ್ಬೋದು ನೀವು ಸ್ವಲ್ಪ ದಪ್ಪನ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು ಮತ್ತು ಸಣ್ಣದು ಮೆಣಸಿನ್ಕಾಯಿ ಬರುತ್ತೆ ನೋಡ್ರಿ, ಅದು ಒಂದು 4, ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಇವೆಲ್ಲ ಜೀರಿಗೆ ಪುಡಿ, ಇವಿಷ್ಟೆಲ್ಲ ನಮಗೆ ಬೇಕಾಗುವಂಥ ಸಾಮಗ್ರಿಗಳು. ಮತ್ತು ಇದಕ್ಕೆ ನಾನು ಒಂದು ಸ್ವಲ್ಪನೇ ನಾನು ಪನ್ನೀರನ್ನು ಯೂಸ್ ಮಾಡ್ತಾ ಇದ್ದೇನೆ, ಆಲೂದು ಮೆಣಸಿನ್ಕಾಯಿ ಬೋಂಡ. ಇಲ್ಲಿ ನೋಡ್ಬೋದು ರೀ, ನಾವು 1 kg ಇದು ಮೆಣಸಿನ್ಕಾಯಿ ಬೋಂಡ ತೊಗೊಂಡಿದ್ದೇವೆ. ಈ ಥರ ಕಟ್ ಮಾಡ್ಕೊಂಡು ನಾವು ಒಳಗಡೆದು ಬೀಜವನ್ನು ತೆಗೆದಿದ್ದೇವೆ. ಒಳಗಡೆ ಅದು ಒಂದೊಂದು ಸತಿ ಖಾರ ಬರುತ್ತೆ ನೋಡ್ರಿ, ಹಾಗಾಗಿ ತೆಗೆದಿದ್ದೇವೆ. ತೆಗೆದು ಈ ಥರ ನಾವು ಉಪ್ಪು ನೀರಿನಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೇವೆ. ಇದನ್ನೆಲ್ಲ ನಾವು ಸ್ಟಫಿಂಗ್ ರೆಡಿ ಮಾಡಿದ್ಮೇಲೆ ಇದರೊಳಗೆ ಸ್ಟಫಿಂಗ್ ಮಾಡಿ ನಾವು ಬೋಂಡ ಯಾವ ಥರ ಮಾಡ್ತಾರೆ ಆ ಥರನೇ ಮಾಡ್ತೀವಿ. ಈಗ ನೋಡ್ಬೋದು ರೀ, ನಾನು ಬಾಣಲೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ನಾವು ಬೋಂಡಕ್ಕೆ ಸ್ಟಫಿಂಗ್ ಮಾಡಬೇಕಾಗುತ್ತೆ ಇದರೊಳಗೆ, ಹಾಗಾಗಿ ನಮ್ಮದು ಒಂದು ಸ್ವಲ್ಪ ಬಾಣಲೆ ಬಿಸಿ ಆಗಿದೆ. ಇದಕ್ಕೆ ನಾನಿವಾಗ ಆಯಿಲನ್ನು ಹಾಕೋತಾ ಇದ್ದೇನೆ. ಆಯಿಲು ತುಂಬ ಹಾಕೋದು ಬೇಡ, ಒಂದು 2-2.5 ಟೇಬಲ್ ಸ್ಪೂನಷ್ಟು ಆಯಿಲ್ ಆದರೆ ಸಾಕು. ಯಾಕಂತಂದರೆ ಅದು ತುಂಬ ಆಯಿಲ್ ಆದರೆ ಒಳಗೆ ಸ್ಟಫಿಂಗ್ ನಿಲ್ಲೋದಿಲ್ಲ, ಹಾಗಾಗಿ ನಾನು ಸ್ಟಫಿಂಗನ್ನು ಸ್ವಲ್ಪ ಆಯಿಲು ಕಡಿಮೆನೇ ಹಾಕ್ಕೊಂಡಿದ್ದೇನೆ. ನಮಗೆ ಕರೆಕ್ಟಾಗಿ ಸ್ಟಫಿಂಗ್ ಬರಬೇಕಂತಂದರೆ ಆಯಿಲ್ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕಾಗತ್ತೆ ನೋಡಿರಿ. ಇವಾಗ ನಮ್ಮದು ಆಯಿಲು ಚೂರು ಬಿಸಿ ಆಗಿದೆ ನೋಡ್ಬೋದು. ನಮ್ಮದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೇವೆ ನೋಡಿರಿ, ಅದು ಸ್ವಲ್ಪ ಬಿಸಿ ಆಗಿದೆ. ತುಂಬ ನಮಗೆ ಫ್ರೈ ಮಾಡೋದೇನು ಬೇಡ. ನಾವು ಈಗ ಇದಕ್ಕೇ ನಾವು ಹೆಚ್ಚಿಟ್ಕೊಂಡಿದ್ದೆ ನೋಡಿರಿ ಕ್ಯಾಪ್ಸಿಕಮ್ಮು ಮತ್ತು ಮೆಣಸಿನ್ಕಾಯಿ, ಅದನ್ನು ಹಾಕೋತಾ ಇದ್ದೀನಿ. ಈಗ ನಾವು 2 ಥರ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇವೆ, ಒಂದು ಸಣ್ಣ ಮೆಣಸಿನ್ಕಾಯಿ ಇರೋದು ಮತ್ತು ಒಂದು ದಪ್ಪದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೇವೆ ನೋಡಿರಿ. ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ನಾನು ಲೈಟಾಗಿ ಉಪ್ಪನ್ನು ಸಹ ಹಾಕಿದ್ದೇನೆ ಇದಕ್ಕೆ. ಈಗ ಇದು ಒಂಚೂರೇ ನಮಗೆ ಫ್ರೈ ಆಗಬೇಕು. ಫ್ರೈ ಆದ ತಕ್ಷಣ ನಾವು ಈಗ ಇವಾಗ ಒಂಚೂರು ಫ್ರೈ ಆಗಿದೆ, ಸ್ವಲ್ಪ ಚೆನ್ನಾಗಿ ನಮಗೆ ಪರಿಮಳ ಬರ್ತಾಯಿದೆ ನೋಡಿರಿ. ಈಗ ರೀ ಇದಕ್ಕೆ ನಾವು ಈರುಳ್ಳಿ ಹಾಕ್ತಾ ಇದ್ದೀವಿ ರೀ. ಈರುಳ್ಳಿನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನಮಗೆ ಬೋಂಡ ಟೇಸ್ಟ್ ಬರಬೇಕಂತಂದರೆ ನಾವು ಇದು ಸ್ಟಫಿಂಗು ಚೆನ್ನಾಗಿ ಅದರೊಳಗೆ ಮಾಡಿ ಹಾಕೊಂಡ್ರೆ ನಮಗೆ ಚೆನ್ನಾಗಿ ಟೇಸ್ಟ್ ಆದಂಥ ಒಂದು ಆಲೂ ಬೋಂಡ ರೆಡಿ ಆಗುತ್ತೆ ನೋಡಿರಿ. ನಮ್ಮದು ಈರುಳ್ಳಿ ಫ್ರೈ ಆಗಿದೆ, ತುಂಬ ಮೆತ್ತಗೆ ಫ್ರೈ ಆಗೋದೇನು ಬೇಡ. ಈಗ ಅರ್ಧ ಫ್ರೈ ಆಗಿದೆ. ಈ ಟೈಮ್ನಲ್ಲೇ ನೋಡಿರಿ ನಾನು ಇದಕ್ಕೆ ಉಪ್ಪನ್ನು ಸಹ ಹಾಕೋತಾ ಇದ್ದೇನೆ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೇನೆ. ಮತ್ತು ಇದಕ್ಕೆ ಇವಾಗ ನಾನು ಒಂದು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೇನೆ. ಮತ್ತು ಅಚ್ಚ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರು ಸಹ ಹಾಕೋತಾ ಇದ್ದೇನೆ. ಮತ್ತು ನಾವು ಪುಡಿ ಮಾಡಿಟ್ಕೊಂಡಿದ್ದ ಜೀರಿಗೆ ಪುಡಿ ಅದ ನೋಡಿರಿ, ಇದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ಜೀರಿಗೆ ಪುಡಿಯನ್ನು ಸಹ ಹಾಕೋತಾ ಇದ್ದೇನೆ. ಮತ್ತು ಧನಿಯಾ ಪುಡಿ, ಇದೆಷ್ಟೆಲ್ಲ ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರುವಂಥ ಧನಿಯಾ ಪುಡಿ ಆಗಿರ್ಬೋದು, ಪೆಪ್ಪರ್ ಪುಡಿ ಆಗಿರ್ಬೋದು, ಅದು ಚೆನ್ನಾಗಿ ನಮಗೆ ಮಿಕ್ಸ್ ಮಾಡೋಣ. ಉಪ್ಪು ಅದು ಚೆನ್ನಾಗಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ರಿ. ಈಗ ನಮ್ಮದು ರೆಡಿ ಆಗಿದೆ ರೀ ಮಸಾಲ. ನಾವು ಹಾಕಿದ್ಮೇಲೆ 1 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ರೆ ಸಾಕು. ನಮಗೆ ಇದು ಉಪ್ಪು ಖಾರ ಎಲ್ಲ ನಾವು ಹಾಕಿರೋ ಡ್ರೈ ಮಸಾಲ ಐಟಮೆಲ್ಲ ಹಿಡಿದುಕೊಂಡಿದೆ,
ಹಾಗಾಗಿ ನೋಡ್ಬೋದು ನಮ್ಮದು ತಳ ಏನು ಹಿಡಿದಿಲ್ಲ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ. ಈಗ ನೋಡಿರಿ ನಾವು ಪನ್ನೀರನ್ನು ಇಟ್ಟಿದ್ದೆ ನೋಡಿರಿ. ನಾನು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಈಗ ನೋಡ್ಬೋದು ನಾನು ಒಂಚೂರು ಹಳದಿ ಪೌಡ್ರು ಸಹ ಆ್ಯಡ್ ಮಾಡ್ಕೊತ. ನೀವು ಇವಾಗ ನೋಡ್ಬೋದು ರೀ ನಮ್ಮದು ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ನಮ್ಮದು. ಇವಾಗ ನಾವು ಹಾಕೊಂಡು ಇದು ಒಂದು 2 ನಿಮಿಷಗಳ ಕಾಲ ನಾನು ಬೇಯಿಸ್ಕೊಂಡಿದ್ದೇನೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಇದು ನಮಗೆ ಸಾಕು ಇಷ್ಟು ಫ್ರೈ ಆದರೆ. ಈಗ ನೋಡ್ಬೋದು ನಮ್ಮದು ಇದು ಸ್ಟಫಿಂಗ್ ನೋಡಿರಿ ನಾವು ಮಾಡ್ಕೊಂಡಿದ್ದೆ ನೋಡಿರಿ. ಇದು ಆಲೂಗಡ್ಡೆ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೇವೆ. ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೇವೆ. ನೋಡ್ಬೋದು ನೀವು ಚೆನ್ನಾಗಿದು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ ನೋಡಿರಿ. ಇದು ಚೆನ್ನಾಗಿ ಈ ಥರ ನಾವು ಮಿಕ್ಸ್ ಮಾಡ್ತಾ ಇದ್ದೇವೆ. ಯಾಕಂದರೆ ಉಪ್ಪು ಖಾರ ಎಲ್ಲ ಹಿಡಿಬೇಕು ನೋಡಿರಿ. ಹಾಗಾಗಿ ಸಾಕು, ಇದು ಆಗಿದೆ ಇವಾಗ ಮಿಕ್ಸು. ನಾವಿದನ್ನು ಮುಚ್ಚಿ ಇಡ್ತಾ ಇದ್ದೇವೆ. ಇವಾಗ ಆಗಿದೆ. ಈಗ ನೋಡಿರಿ ನಮ್ಮದು ಸ್ಟಫಿಂಗ್ ಆಗಿದೆ. ಇದರೊಳಗೆ ನಾವು ಸ್ಟಫಿಂಗನ್ನು ಹಾಕ್ತಾ ಇದ್ದೇವೆ. ಇದು ಚೆನ್ನಾಗಿ ನಾವು ಸ್ಟಫಿಂಗ್ ಮಾಡ್ಕೊಂಡು ನೋಡ್ಬೇಕು. ಈಗ ನೋಡಿರಿ ನಮ್ಮದು ಇದು ಸ್ಟಫಿಂಗ್ ಆಗಿದೆ. ಆ ಥರ ನಾವು ಪ್ರೆಸ್ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಓಪನ್ ಆಗಬಾರ್ದು ನೋಡಿರಿ ಈ ಥರ ನಮ್ಮದು ಇವಾಗ ಇದು ಒಂದು ಆಗಿದೆ. ಈಗ ಇನ್ನೊಂದು ತೊಗೊಂಡಿದ್ದೇವೆ. ಇದನ್ನು ಸಹ ನಾವು ಚೆನ್ನಾಗಿ ನಾವು ಸ್ಟಫಿಂಗ್ ಮಾಡ್ತೀವಿ ರೀ. ಇದರೊಳಗೆ ಆಲೂದು ಮತ್ತು ಪನ್ನೀರದು ಮತ್ತು ನಾವು ಕ್ಯಾಪ್ಸಿಕಮ್ಮು ಅದೆಲ್ಲ ಹಾಕಿವಿ ನೋಡಿರಿ ಮಸಾಲೆ ಎಲ್ಲ. ಇದು ಒಂದು ಹೊಸದು ಥರವಾದಂಥ ಒಂದು ಬೋಂಡ ಮಾಡ್ತಾಯಿದ್ದೇವೆ. ಈಗ ನೋಡ್ಬೋದು ನಾವು ಮತ್ತೊಂದು ಸಹ ಮಾಡ್ತಾಯಿದ್ದೇವೆ. ಅದು ನಾವು ಮೆಣಸಿನ್ಕಾಯಿ ನೋಡಿರಿ ಫುಲ್ಲಾಗಿ ನಾವು ಸ್ಟಫಿಂಗ್ ಮಾಡಬೇಕು. ನಾವು ತಿನ್ನಬೇಕಾದ್ರೆ ಇದ್ರ ಜೊತೆಗೆ ನಾವು ಬೋಂಡಕ್ಕಂತೇಳಿ ಕಡಲೆ ಹಿಟ್ಟು ಅದು ಎಲ್ಲ ನಾವು ಕಲಿಸ್ತೀವಿ ನೋಡಿರಿ. ಅಂದರೆ ಕಡಲೆ ಹಿಟ್ಟು ಕಲಿಸ್ಬೇಕಾದ್ರೆ ನಾವು ಡೈರೆಕ್ಟ್ ಅದು ಹಿಟ್ಟಿಗೆ ಹಾಕೋದಿಲ್ಲ. ಕಲಸಿದ ಹಿಟ್ಟಿಗೆ ಸ್ವಲ್ಪ ನಾವು ಕಾರ್ನ್ಫ್ಲವರ್ ಮತ್ತು ಮೈದಾದಲ್ಲಿ ಅದು ಒಣ ಹಿಟ್ಟಿನಲ್ಲಿ ನಾವು ಡಿಪ್ ಮಾಡಿಬಿಟ್ಟು ಈ ಥರ ನಾವು ಅದ್ರೊಳಗೆ ಅದ್ಕೋತೀವಿ. ಇದು ಡಿಫ್ರೆಂಟ್ ಆದಂಥ ಒಂದು ಆಲೂ ಮೆಣಸಿನ್ಕಾಯಿ ಬೋಂಡ. ಈಗ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ 1 kg ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ. ಯಾಕಂತಂದರೆ 1 kg ಇದು ಇದೆ ನೋಡಿರಿ ಮೆಣಸಿನ್ಕಾಯಿ ಇದೆಯಲ್ಲ ನಮ್ಮದು. ಹಾಗಾಗಿ ನಮಗೆ ಕೋಟಿಂಗು ದಪ್ಪವಾಗಿ ಬೇಕಾಗುತ್ತೆ. ಅದಕ್ಕೆ 1 kg ಗೋಧಿ ಹಿಟ್ಟು ಇದು ಬೋಂಡದು ಹಿಟ್ಟು ತೊಗೊಂಡಿನಿ, ಕಡಲೆ ಹಿಟ್ಟು. ಇಲ್ಲಿ ನಾನು 1 ಸ್ಪೂನಷ್ಟು ಓಂಕಾಳು ರೀ. ಈ ಥರನೇ ನಾನು ಇದು ಕೈಯಲ್ಲಿ ಮಾಡಿದ್ರೆ ಇದು ಈ ಥರ ಮಾಡಿ ನಾವು ಕೈಯಲ್ಲಿ ಮಸದು ಹಾಕಿದ್ರೆ ಪರಿಮಳ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋ ಸಲಿಂದಾಗಿ ಓಂಕಾಳನ್ನು ಹಾಕ್ಕೊತಾ ಇದ್ದೇನೆ. ಮತ್ತು ಇದಕ್ಕೆ ಇವಾಗ ನಾವು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೇವೆ. 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಇಲ್ಲೊಂದು ಅರ್ಧ ಟೇಬಲ್ ಸ್ಪೂನ್ 1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೇವೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇಲ್ಲಿ 1/4 ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ರೀ. ಅದನ್ನು ಸಹ ಹಾಕ್ಕೋತಾ ಇದ್ದೇನೆ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 50 ml ಆಯಿಲನ್ನು ಹಾಕ್ಕೋತಾ ಇದ್ದೇನೆ ರೀ. ಅಂದರೆ ನಮಗೆ ಹಿಟ್ಟು ಸಾಫ್ಟಾಗಿ ಬರಬೇಕು. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿರಿ ನಮ್ಮದು ಹಿಟ್ಟು ನಾವು ಚೆನ್ನಾಗಿ ಈ ಥರ ಕೈಲಿಂದ ಮಾಡ್ಕೋಬೇಕು. ಯಾಕಂದರೆ ಈ ಬೋಂಡದಲ್ಲಿ ಹಸಿ ಹಿಟ್ಟು ಉಳಿಬಾರ್ದು ಅಂಥೇಳಿ ನಾವು ಇದನ್ನು ಎಣ್ಣೆ ಮತ್ತು ಖಾರ, ಉಪ್ಪು, ಓಂಕಾಳು ಹಾಕಿ ನಾವು ಈ ಥರ ಈಗ ನೋಡಿರಿ ನಮ್ಮದು ಹಿಟ್ಟು ಈ ಥರ ಮಾಡಿದ್ರೆ ಆಯಿಲು ನಮ್ಮದು ನೋಡಿರಿ ಈ ಥರ ಮಾಡಿದ್ರೆ ನಮ್ಮದು ಆಯಿಲ್ ನೋಡಿರಿ ಈ ಥರ ಚೆನ್ನಾಗಿ
ಹಿಡ್ಕೋಬೇಕು ಆ ಹಿಟ್ಟಿಗೆ ಥರ ಕಲಿಸಿದ್ದೀನಿ. ಈಗ ನಮ್ಮದು ಹಿಟ್ಟು ಸರಿ ಮಾಡೋದಾಗಿದೆ ರೀ. ಇವಾಗ ನಾನು ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ತಾ ಇದ್ದೇನೆ. ತುಂಬ ಗಟ್ಟಿ ಕಲಸಂಗಿರಲ್ಲ, ಸ್ವಲ್ಪ ಹಿಟ್ಟು ಮೀಡಿಯಮ್ ಆಗಿ, ತುಂಬ ತೆಳುವೂ ಬೇಡ, ತುಂಬ ಗಟ್ಟಿನೂ ಬೇಡ್ರಿ, ಒಳಗೆ ಗಂಟು ಇರ್ಲಾರ್ದಂಗೆ ಈ ಥರ ನಾವು ಮಾಡಿದ್ರೆ ಗಂಟೆಲ್ಲ ಒಡ್ಕೊಳ್ಳುತ್ತೆ. ನಾವು ಒಳಗೊಂದು ಹಿಟ್ಟು ನಾವು ಕಲಸಿರ್ತೀವಿ ನೋಡಿರಿ, ನೋಡ್ಬೋದು. ಇವಾಗ ನಮಗೆ ಇನ್ನೂ ಸ್ವಲ್ಪ ನೀರು ಬೇಕಾಗತ್ತೆ, ಹಾಗಾಗಿ ಇವಾಗ ನಾವು ಒಂದು ಟೇಬಲ್ ಸ್ಪೂನಷ್ಟು ಸೋಡಾವನ್ನು ಹಾಕ್ತಾಯಿದ್ದೇವೆ ರೀ. ಈ ಟೈಮ್ನಲ್ಲಿ ಸೋಡಾವನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತೀವಿ. ಇವಾಗ ನೋಡ್ಬೋದು ರೀ, ನಮ್ಮದು ಹಿಟ್ಟು ಚೆನ್ನಾಗಿ ನಾನು ಕಲಿಸಿದ್ದೀನಿ. ಇವಾಗ ಒಂದು 5 ನಿಮಿಷಗಳ ಕಾಲ ನಾನು ಚೆನ್ನಾಗಿ ಹಿಟ್ಟನ್ನು ಕಲಿಸಿದ್ದೇನೆ. ಇದನ್ನು ರೆಸ್ಟ್ ಮಾಡೋಕ್ಕೆ ಒಂದು 5 ನಿಮಿಷಗಳ ಕಾಲ ನಾನು ಬಿಡ್ತಾ ಇದ್ದೇನೆ. ಈಗ ನೀವು ನೋಡ್ತಾ ಇರ್ಬೋದು, ನಾವು ಬಾಣಲಿಯನ್ನು ಇಟ್ಕೊಂಡಿದ್ದೇವೆ ರೀ. ಇದಕ್ಕೆ ನಾವು ಇವಾಗ ಸ್ವಲ್ಪ ಬಿಸಿ ಆಗಿದೆ ನಮ್ಮದು ಬಾಣಲೆ, ಇದಕ್ಕೆ ನಾನು ಇವಾಗ ಆಯಿಲನ್ನು ಹಾಕೋತಾ ಇದ್ದೇನೆ. ನೋಡ್ಬೋದು, ನಾನು 1 ಲೀಟ್ರ್ ಆಯಿಲನ್ನು ಹಾಕ್ತಾಯಿದ್ದೇನೆ ಇವಾಗ ಇದಕ್ಕೇ. ಯಾಕಂದರೆ ನಾವು ಒಂದೇ ಸರ್ತಿನೇ ಎಣ್ಣೆ ಬಿಸಿ ಮಾಡ್ಕೋಬೇಕಾಗತ್ತೆ ರೀ. ಈಗ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಮೈದಾ, 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೇನೆ. ಇದು ಎರಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಯಾಕಂದರೆ ನಾವು ಮಾಡಿರೋ ಕೋಟಿಂಗು ಹಿಡಿಬೇಕು ನೋಡಿರಿ, ಹಾಗಾಗಿ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ನಾವು ಈ ಬೋಂಡ ಏನಿತ್ತು ನೋಡಿರಿ, ಡೈರೆಕ್ಟು ನಾವು ಅದರೊಳಗೆ ಹಾಕೋದ್ಕಿನ್ನಲು ಈ ಥರ ಇದರೊಳಗೆ ನಾವು ಹಿಟ್ಟೊಳಗೆ ಈ ಥರ ಡಿಪ್ ಮಾಡ್ಕೊಂಡ್ರೆ ನಮಗೆ ನಮ್ಮದು ಕಡಲೆ ಹಿಟ್ಟನ್ನು ಕಲಸಿರ್ತೀವಿ ನೋಡಿರಿ, ಅದು ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಈಗ ನೀವು ನೋಡ್ಬೋದು, ನಾನು ಹಿಟ್ಟಲ್ಲಿ ಡಿಪ್ ಮಾಡಿಟ್ಟಿದ್ದೇನೆ ರೀ. ನಾನು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾನು ಹಿಟ್ಟನ್ನು ಸ್ವಲ್ಪ ಹಾಕಿದ್ದೆ, ಅದು ಮೇಲೆ ಬಂದಿದೆ. ಹೀಗಾದರೆ ನಮ್ಮದು ಬಿಸಿ ಆಗಿದೆ ಅಂತ ಅರ್ಥ. ಈಗ ನೀವು ನೋಡ್ಬೋದು, ನಾನು ಕಲಸಿ ಹಿಟ್ಟಿನಲ್ಲಿ ನೋಡಿರಿ ಈ ಥರ ಡಿಪ್ ಮಾಡಿಬಿಟ್ಟು ನಾನು ಇದನ್ನು ಚೆನ್ನಾಗಿ ಈ ಥರ ಥರನೇ ಡಿಪ್ ಮಾಡಿಬಿಟ್ಟು ಈ ಥರ ಆಯಿಲಲ್ಲಿ ಬಿಡ್ತಾ ಇದ್ದೀನಿ. ಹಾಗೆಯೇ ನಾವು ಎಲ್ಲವನ್ನು ಸಹ ಈ ಥರನೇ ನಾವು ಹಿಂಗೆ 1-2 ಸತಿ ಡಿಪ್ ಮಾಡಿದ್ರೆ ಸಾಕು. ಈ ಥರ ಮಾಡಿದ್ರೆ ನಮಗೆ ಬೋಂಡಗಳು ಸರಿಯಾಗಿ ಬರುತ್ತೆ. ಹೋದ್ರಿ ನಮ್ಮದು ಬೋಂಡ ನಾವು ಫಸ್ಟಿಗೇನು ಹಾಕಿರ್ತೀವಿ ನೋಡಿರಿ, ಅದನ್ನು ಬೋಂಡನ ತಿರುಗಿಸ್ತಾ ಇದ್ದೇನೆ. ಸ್ವಲ್ಪ ನಿಧಾನವಾಗಿಯೇ ನಾವು ಎಲ್ಲವನ್ನು ಸಹ ತಿರುಗಿಸ್ಕೊಳ್ಳೋಣ. ಇವಾಗ ನಾವು ಎಲ್ಲ ಬೋಂಡವನ್ನು ತಿರುಗಿಸ್ಕೊಂಡಾಗಿದೆ. ಈಗ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ನಾವು ಬೇಯಿಸಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಫ್ಲೇಮ್ ಇಡಬೇಡ್ರಿ, ಯಾಕಂದರೆ ಮೇಲ್ಗಡೆ ಬೇಯುತ್ತೆ, ಒಳಗಡೆ ಬೇಯೋದಿಲ್ಲ ಇದು. ಹಾಗಾಗಿ ನಾವು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಬೇಯಿಸೋಣ. ಈಗ ನೋಡಿರಿ, ನಮ್ಮದು ಬೋಂಡ ರೆಡಿ ಆಗಿದೆ. ಇವಾಗ ಗೋಲ್ಡನ್ ಬ್ರೌನ್ ಆಗಿದ್ದಾವೆ ನಮ್ಮದು ಬೋಂಡ. ನಾನು ಇದನ್ನು ಇವಾಗ ತೆಗಿತಾ ಇದ್ದೇನೆ. ತುಂಬ ಆಯಿಲ್ನೂ ಇಲ್ಲ ಮತ್ತು ತುಂಬ ಬ್ರೌನ್ನೂ ಆಗಲಿಲ್ಲ. ಹಾಗಾಗಿ ಈಗ ನಾನು ಇದನ್ನು ತೆಗಿತಾ ಇದ್ದೇನೆ. ನೀವು ನೋಡ್ಬೋದು ರೀ, ನಮ್ಮದು ಬೋಂಡ ಮಾಡಿದೆ. ನಮ್ಮದು ಕಂಪ್ಲೀಟಾಗಿ ಬೋಂಡ ಮಾಡೋದಾಗಿದೆ. ನೀವು ನೋಡ್ಬೋದು, ನಮ್ಮದು ಇಷ್ಟು ದೊಡ್ಡ ದೊಡ್ಡ ಬೋಂಡಗಳು ಆಗಿದ್ದಾವೆ. ಮತ್ತು
ಇದು ಚೆನ್ನಾಗಿ ಬೆಂದಿದೆ ನೋಡ್ಬೋದು, ನಿಮಗೆ ಈ ಥರನೇ ಕಾಣ್ತಾ ಇದೆ. ನಾವು ಇದು ಮನೆಯಲ್ಲೇ ಸಹ ಮಾಡಿದ್ದು ನಿಮಗೆ ನಾವು ತೋರಿಸಿದ್ದೀವಿ. ಇದರೊಳಗೆ ನಾನೊಂದು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ನೀವು ನೋಡ್ಬೋದು, ನಾನಿಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿರಿ, ಚೆನ್ನಾಗಿ ನಮ್ಮದು ಬೆಂದಿದೆ ಮತ್ತು ಕ್ರಿಸ್ಪಿಯಾಗಿಯೂ ಬಂದಿದೆ. ನೀವು ಮನೆಯಲ್ಲಿ ಇದೇ ಥರ ಮಾಡಿಕೊಡ್ರಿ. ನಾವು ಹಾಕಿದ ಪನ್ನೀರು ನೋಡ್ಬೋದು ನೀವು ಒಳಗಡೆ ನಾವು ಸ್ಟಫಿಂಗ್ ಮಾಡೋಕ್ಕೆ ಹಾಕಿದ್ದೆ ನೋಡಿರಿ. ನೀವು ಮನೆಯಲ್ಲಿ ಇದೇ ಥರನೇ ಬೋಂಡ ಮಾಡಿಕೊಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.